ನಮಸ್ತೆ ಸ್ನೇಹಿತರೆ, ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ. ಸೊ ಆ್ಯಸ್ ಯೂಶುವಲ್ ಡೈಲಿ ಆನ್ ಮಾಡ್ಕೊಳ್ತಾನೆ. ಸೊ ಅದೇ ಟೈಮಿಂಗ್ಸ್ ಚೇಂಜು. ಸೊ ಇವತ್ತು 10 ಗಂಟೆ ಟೈಮ್, ಇವಾಗ ಬೆಳಗಿನ ಜಾವ. ಸೊ ಆನ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಡೇಟ್ ಬಂದ್ಬಿಟ್ಟು 4ನೇ ತಾರೀಕು ಬುಧವಾರ. ಸೊ ತೋರಿಸ್ಬಿಟ್ಟು ನೋಡ್ಕೊಳ್ಬೋದು, ಕಾಣಿಸ್ತಿರುತ್ತೆ ನಿಮಗೆ. 10 ಗಂಟೆ 4 ಡಿಸೆಂಬರ್ 4. ಲಾಗಿನ್ ಇರ್ತೀನಿ, ಏನು ಅಂತ ಗೊತ್ತಿಲ್ಲ. ಸ್ವಲ್ಪ ನಮ್ಮ ಮನೆ ಕಡೆ ವೆದರು ಏನೋ ಸ್ವಲ್ಪ ಲೈಟಾಗಿ ಬಿಸಿಲು ಬಂದಿರೋ ಥರ ಇದೆ. ನಿನ್ನೆ ನೈಟ್ ಎಲ್ಲ ಮಳೆ ಬಂತು. ಸೊ ಇವತ್ತು ಯಾವ ಥರ ಇದೆ ಏನು ಅಂತ ಗೊತ್ತಿಲ್ಲ. ನಮ್ಮ ಮನೆ ಹತ್ರ ವೆದರ್ ಲೈಟಾಗಿ ಬಿಸಿಲಿದೆ ಇವಾಗ, ಆಯಿತಾ. ಅದು ಸಿಟಿಲಿ ಯಾವ ಥರ ಇದೆ ಸಿಚುವೇಶನ್ ಅನ್ನೋದು ನನಗೆ ಗೊತ್ತಿಲ್ಲ. ಇದರೊಳಗಡೆ ನೈಟ್ ಮಳೆ ಬರೋದ್ರೊಳಗಡೆ ಅರ್ನಿಂಗ್ಸ್ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟವೇ ಲಾಗಿನ್ ಇರಬೇಕು, ಅಷ್ಟವೇ ಲಾಗಿನ್ ಇರಬೇಕು ಅಂತೇನೋ ಒಂದು ಟಾರ್ಗೆಟ್ ಏನು ಇಟ್ಕೊಂಡಿಲ್ಲ. ಸೊ ನನಗೆ ಎಷ್ಟು ತನಕ ಮಾಡಬೇಕು ಅನ್ಸುತ್ತೆ ಅಷ್ಟು ತನಕ ಮಾಡಬೇಕು. ಶುರು ಮಾಡೋಣ ಸ್ನೇಹಿತರೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಾನು ನೋಡ್ತಾ ಇರೋ ವಿಡಿಯೋಸ್ನ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಕೊನೆವರೆಗೂ ನೋಡಿ. ವಿಡಿಯೋನ ಶುರು ಮಾಡೋಣ. ಮೊದಲನೇ ಡ್ರಾಪ್ ಮಾಡಿದೆ 256 ತೋರಿಸ್ತಿದೆ ನೋಡಿ. ಕ್ಯಾಶ್ ಕಲೆಕ್ಷನ್ ಆಯ್ತಾ ಇದು. ಇನ್ನೊಂದು ಯಾವುದೋ ಬುಕ್ಕಿಂಗ್ ಬಿದ್ದಿರಂಗಿದೆ. ಸೊ ಬನ್ನಿ, ಆಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ಕೊಟ್ಟಿದ್ದಾನೆ ಏನು ಗೊತ್ತಿಲ್ಲ. सेम ड्रॉप लोकेशन है, पिकअप लोकेशन है। 20 पीस चेंज है क्या तुम्हारे पास? टेंपल है इधर, है टेंपल। वो टेंपल का साइड है। ये कौन सा टेंपल है? वो होटल का है? होटल इधर से ठीक है, चलो ऑन करो। हाँ ओके। ಕಾಣುತ್ತೆ ಮೆಜೆಸ್ಟಿಕ್ಕು. ಟೈಮ್ ಬಂದ್ಬಿಟ್ಟು 12:49. 4 ಕಿಲೋಮೀಟ್ರಿಗೆ 467 ರೂಪಾಯಿ ಕೊಟ್ಟಿದ್ದಾನೆ, ಆಯಿತಾ. ಸೊ 1 ಕಾಲ ಟೈಮು ಡ್ರಾಪ್ ಟೈಮು, ಆಯಿತಾ. ಇದು 16 ರೂಪಾಯಿ, ಸಾರಿ ಇದು 467. ಸೊ ಫುಲ್ ಹ್ಯಾಂಗ್ ಆಗ್ತೈತೆ ಗೈಸ್. ಮೊದಲನೇ ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು 216 ರೂಪಾಯಿ. ಮೊದಲನೇದು 216 ರೂಪಾಯಿ ಕೊಟ್ಟಿದೆ ನೋಡಿ. ಫಸ್ಟ್ನೇ ಡ್ರಾಪ್ ಮಾಡಿದ್ನಲ್ಲ ಓಲಾ, ಅದು ಓಲಾ ಮತ್ತು ನಮ್ಮ ಹತ್ರ ಮಾಡೋಕ್ಕೆ ಫ್ರೀ ಮಾಡೋಣ. ಅಂದ್ಬಿಟ್ಟು 1:15. ಸೊ ಒಂದು ಓಲಾದಲ್ಲಿ ಒಂದು ಪಿಕಪ್ ಬಿದ್ದಿತ್ತು, ಆಯಿತಾ. ಸೊ ಅದು ಏರ್ಪೋರ್ಟ್ಗೆ ಚಿಕ್ಕಪೇಟೆ ಮೇನ್ ರೋಡಿಂದ ಅಂದ್ಬಿಟ್ಟು ಕೊಟ್ಟಿದ್ದ, ಆಯಿತಾ. ಸೊ ಪಿಕಪ್ಗೆ ಹೋದರೆ ಅಲ್ಲಿ ಕರೆಕ್ಟ್ ಪಿಕಪ್ ಲೊಕೇಶನ್ಗೆ ಹೋಗಿದ್ದೀನಿ. ಪ್ಯಾಸೆಂಜರ್ ಅಲ್ಲಿಲ್ಲ. ಅಲ್ಲಿಗೆ ಬಾ, ಆ ಹೋಟ್ಲ್ ಹತ್ರ ಬಾ, ದೋಸೆ ಪಾಯಿಂಟ್ ಹತ್ರ ಬಾ, ಆ ದೇವಸ್ಥಾನ ಹತ್ರ ಬಾ, ಈ ದೇವಸ್ಥಾನ ಬಾ ಅಂತಾನೆ. ಸರಿ ಅಂದ್ಬಿಟ್ಟು ನನಗೆ ಗೊತ್ತಿರಲ್ಲ ಅದು ಒನ್ ವೇ ಈ ಕಡೆಯಿಂದ ಮಾತ್ರ ಹೋಗ್ಬೋದು, ಆ ಕಡೆಯಿಂದ ವಾಪಸ್ ರಿಟರ್ನ್ ಮಾಡ್ಕೊಂಡು ಬರೋಕ್ಕಾಗಲ್ಲ ಅಂತ. ಸೊ ಹೋಗೋಣ ಅಂದ್ಬಿಟ್ಟು ಹೋದೆ. ಅಲ್ಲಿ ಒನ್ ವೇ ಮಾಡ್ಬಿಟ್ಟವ್ರೆ, ರೋಡ್ ರೆಡಿ ಮಾಡ್ತಾರೆ, ಒನ್ ವೇ ಮಾಡ್ಬಿಟ್ಟವ್ರೆ. ನನ್ನ ಮಗ ಹೆಂಗೆ ಆಟ ಆಡಿಸ್ತಾ ಗೊತ್ತಾಯ್ತು ಪ್ಯಾಸೆಂಜರು. ತಿಕ್ಕಾಲ ಉರ್ದೋಯ್ತು ಗೈಸ್. ಯೂಟರ್ನ್ ಮಾಡ್ಕೊಂಬರೋಕೆ ಅದು ಯಾವ್ದಾದ್ರು ನಿಮ್ಗೆ ಗೊತ್ತು, ಚಿಕ್ಕಪೇಟೆ ರೋಡೆಲ್ಲ ಒಳಗಡೆ ಹೊಂಟೋಗ್ಬಿಟ್ರೆ ಹೆಂಗಿರುತ್ತೆ ಗೊತ್ತಿರುತ್ತೆ ರೋಡೆಲ್ಲ. ತಿಕ್ಕಾಲ ಉರ್ದೋಯ್ತು, ನಾನೇ ಕ್ಯಾನ್ಸಲ್ ಮಾಡಿದೆ. 3ನೇದು ಡ್ರಾಪ್ ಆಯಿತು ಓಲಾ. ಸೊ ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ದೇವನಹಳ್ಳಿ, ಇದು ಸಾರಿ ನಂದಿ ಬೆಟ್ಟಕ್ಕೆ ಹೋಗೋ ರೋಡ್ ಇದೆಯಲ್ಲ, ಕ್ರಾಸು ಸಿಗ್ನಲ್ಲು. ಸೊ ದೇವನಹಳ್ಳಿ ಹತ್ರ. ಸೊ ಅಲ್ಲಿ ಡ್ರಾಪು 539 ರೂಪಾಯಿ ಕೊಟ್ಟಿದ್ದಾರೆ. ಸೊ ಸಾರಿ ಗೈಸ್, 456 ರೂಪಾಯಿ ಕೊಟ್ಟಿದ್ದಾನೆ. ವಿತ್ತು ಟೋಲ್ ಇದು, ಆಯಿತಾ. ಟೋಲ್ ಬಂದು 110 ರೂಪಾಯಿ ಟೋಲ್ ಸೇರಿಸಿ 456 ರೂಪಾಯಿ ಕೊಟ್ಟಿರೋದು. ಆ್ಯಕ್ಚುಲಿ ಅರ್ನಿಂಗ್ಸ್ ಟೋಲ್ ತೆಗೆದ್ರೆ 346 ರೂಪಾಯಿ ಅರ್ನಿಂಗ್ಸ್ ಅಷ್ಟೇ ಇದಕ್ಕೆ, ಈ ಒಂದು ಟ್ರಿಪ್ಗೆ. 37 ಕಿಲೋಮೀಟ್ರ್ ಡ್ರಾಪು, 1 ಅವರ್ ಟೈಮ್ ತೊಗೊಂಡೈತೆ, ಆಯಿತಾ. ಪ್ಯಾಸೆಂಜರು 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸಬ್ಸ್ಕ್ರೈಬರ್ ಅಂತೆ ಅಂದರೆ ಇವಾಗ ನಾನು ಇಂಡಿಯಾ ಸ್ಟಿಕ್ಕರ್ ಹಾಕಿದೆ, ಅದನ್ನು ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಸರ್ ನಿಮ್ಮ ಚಾನಲ್ನ ಅಂತ ಕೇಳಿ ಅಂದರು. ಈ ಟ್ರಿಪ್ ಮಾಡಿದ್ದಕ್ಕೆ ಒಬ್ಬರು ಸಬ್ಸ್ಕ್ರೈಬರ್ ಸಿಗೋರು. ನೋಡೋಣ ಇಲ್ಲಿಂದ ಯಾವ್ದಾದ್ರು ಬುಕ್ಕಿಂಗ್ ಕೊಡ್ತಾನೆ ಏನು ಅಂತ. ಕೊಟ್ಬಿಟ್ಟು ಆಮೇಲೆ ಹೋಗೋಣ. ಬನ್ನಿ, ಹಾಕೊಂಡು ಟೀ ಕುಡ್ಕೊಂಡು ಹಂಗೆ ಬಂದ್ಬಿಡೋದು ನೀಟಾಗಿ.
ಒಂದಷ್ಟು ವಿಡಿಯೋಗಳೈತೆ, ಹಳೆ ವಿಡಿಯೋಗಳು ಎಡಿಟ್ ಮಾಡೋದು, ಅದು ಎಡಿಟ್ ಮಾಡಿಲ್ಲ. ಅದೊಂದು ಕಡೆ ಮೈಂಡಲ್ಲಿ ಐತೆ. ಈ ಕಡೆ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಗೈಸ್. ಮೂಡಿಲ್ಲ ಅಂತಂದ್ರೆ ಕೆಲಸ ಮಾಡೋಕ್ಕೆ ಬರ್ಬೋದು, ಹೇಳ್ತೀರಾ. ಸೊ ಬಂದ್ಬಿಟ್ಟಿದ್ದೀನಿ, ಲಾಸ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಟೈಮ್ ಹತ್ತಿರ 3:15. ಅಕ್ಕ ಏನು ಸಮಾಚಾರ? ಊಟ ಹೋಗ್ಬೇಕಕ್ಕ ಈಗ. ಟೀ ಕೊಡಕ್ಕ ಒಂದು. ದೇವನಹಳ್ಳಿ ಡ್ರಾಪ್ ಮಾಡ್ಬಿಟ್ಟು ಬಂದೆ. ಏನು ಐಟಮ್ಗಳು ಜಾಸ್ತಿ ಹಾಕ್ಸ್ಕೊಂಡ್ಬಿಟ್ಟಿದ್ದೀರಾ? ಪರವಾಗಿಲ್ಲ ವ್ಯಾಪಾರ. ಟೈಮ್ ಬಂದ್ಬಿಟ್ಟು 5:43 ಆಯಿತಾ. ಏರ್ಪೋರ್ಟ್ ಡ್ರಾಪ್ ಮಾಡಿದೆ, ಟರ್ಮಿನಲ್ 1. ಸೊ ನೋಡೋಣ ಇದು ಎಷ್ಟು ಕೊಡ್ತಾನೆ ಗೊತ್ತಿಲ್ಲ. ನಾನು ಮನೆಗೆ ಹೋಗೋದು ಅಂದ್ಕೊಂಡೆ ಗೈಸ್. ನಾನು ಇನ್ನೂ ಇಲ್ಲೇ ಇದ್ದೀನಿ ನೋಡಿ. ಸುಮ್ಮನೆ ಬೇಗ ಬಿಟ್ಟು ಬಂದೆ. ಇವತ್ತು ಡ್ಯೂಟಿ ಮಾಡೋಕ್ಕೆ ಮೂಡ್ ಇರಲಿಲ್ಲ. ಎಷ್ಟೊತ್ತಾಗತ್ತೆ ಅಷ್ಟೊಂದು ಮಾಡ್ಕೊಂಡು ಹೋಗೋಣ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಬಂದೆ. ಆಗೋಯ್ತು ಗೈಸ್. ಎಷ್ಟೊಂದು 6 ಗಂಟೆ ಆಯಿತು. 6 ಗಂಟೆ ಆಗಿದ್ರು ಲಾಸ್ ಇವತ್ತು. ಬೇಕಾಬಿಟ್ಟು ಬಂದೆ. ಡ್ಯೂಟಿನ ಹಂಗೆ ಬೇಕಾಬಿಟ್ಟಿನೇ ಆಗ್ಬಿಟ್ಟೈತಿ ಇವತ್ತು. ಯಾವಾಗಲೂ ಅದಕ್ಕೆ ಹೇಳೋದು, ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಇಂಟ್ರೆಸ್ಟ್ ಕೊಟ್ಟು ಶ್ರದ್ಧೆಯಿಂದ ಬಂದರೆ ಎಲ್ಲ ಕೆಲಸ ಚೆನ್ನಾಗಾಗತ್ತೆ. ಬೇಕಾಬಿಟ್ಟು ಬಂದರೆ ಹಿಂಗೆ ಬೇಕಾಬಿಟ್ಟು ಆಗುತ್ತೆ. ಏನು ಗೈಸ್ ಇದು ಓಲಾ ಇನ್ನೂ ತಗೊಳ್ತಾನೆ ಅಲ್ಲ. ಕ್ಯಾಶ್ ಕಲೆಕ್ಷನ್ ತಗೊಂಡೆ. ಸೊ ಲೋಡೇ ಆಗ್ತೈತೆ. ಇನ್ನೂ ಈ ಟ್ರಿಪ್ ಎಂಡೇ ಆಗ್ತಿಲ್ಲ. 32 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೋರಿಸ್ತು. ಪ್ಯಾಸೆಂಜರು 532 ಆಯ್ತು. ಬರೀ 350 ರೂಪಾಯಿನ 340 ರೂಪಾಯಿ ತೋರಿಸ್ತು ಅಷ್ಟೇ ಅಂತಾಳೆ. 22 ಕಿಲೋಮೀಟ್ರು ಟೋಲಲ್ಲಿ ಹೋಗಿ ಅಂತ ಅಂದ್ಲು. ಟೋಲ್ ಇನ್ಕ್ಲೂಡ್ ಆಗಿ 341 ತೋರಿಸ್ಬಿಟ್ಟು ಅಂತೊಳಗೆ. ಹಾಗಾಗಿ 200 ಚಿಲ್ಲರೆ ಎಮ್ಮಂಗೆ ಏರ್ಪೋರ್ಟ್ಗೆ ಡ್ರಾಪು. 22 ಕಿಲೋಮೀಟ್ರಿಗೆ ಎಮ್ ಪ್ರಕಾರ ಟೋಲೆಲ್ಲ ಸೇರಿಸಿ 300 ಚಿಲ್ಲರೆಗೆ ಬಿಟ್ಬಿಡ್ತಾರೆ. ಏನೋ ಲೋಡೇ ಆಗ್ತಿಲ್ಲ ಓಲಾ. ಇವಾಗ ಆಗ್ತಾಯಿದ್ದೀರಿ. ಇವಾಗ ಲೋಡ್ ತಗೋತಾ ಇದ್ದೆ. ಇಷ್ಟು ನಿಧಾನ ತೋರಿಸ್ತದೆ ಇದು. ಏನೋ ಓಲಾದಲ್ಲ ಒಂದೊಂದು ಬೇಡದ ಆಪ್ಷನ್ಗಳು ಪಾಪ. ಪದೇ ಪ್ರತಿ ಟ್ರಿಪ್ಗೂ ಸೆಲ್ಫಿ ಕೇಳೋದು. ಮತ್ತು ಈ ಥರ ಕ್ಯಾಶ್ ಟ್ರಿಪ್ ಎಂಡ್ ಮೇಲೆ ಈ ಥರ ಕ್ಯಾಶ್ ತೊಗೊಂಡಿದ್ದೀವಿ ಅಂತ ತೋರ್ಸೋದಕ್ಕೆ ಅದು ಲೋಡ್ ಆಗೋ ತನಕ ವೆಯ್ಟ್ ಮಾಡಬೇಕು. ನೋಡಿ ಅಲ್ಲಿ ಎಷ್ಟು ನಿಧಾನ ಲೋಡ್ ಆಯ್ತು ನೋಡಿ. ಕ್ಯಾಶ್ ಕಲೆಕ್ಟರ್ ಅಂತ ಅನ್ನೋದು ಅಷ್ಟೊಂದು ತೆಗ್ದಾಕ್ಬಿಡ್ಬೇಕು ಇವೆಲ್ಲದನ್ನು. ಟೈಮ್ ವೇಸ್ಟು. ನೋಡಿ ತಿರ್ಗಾ ಸೆಲ್ಫಿ. ಗೈಸ್ ವಿಡಿಯೋನ ಎಂಡ್ ಮಾಡ್ತೀನಿ ಇಲ್ಲಿಗೆ. ಲಾಸ್ಟ್ ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು 448 ರೂಪಾಯಿ ಕೊಟ್ಟವನೆ ಗೈಸ್. ಏರ್ಪೋರ್ಟ್ ಡ್ರಾಪ್ ಮಾಡಿದ್ದು ಆಯಿತಾ. 448 ರೂಪಾಯಿ ಅರ್ನಿಂಗು. 115 ರೂಪಾಯಿ ಟೋಲ್ ಸೇರಿ 563 ರೂಪಾಯಿ. ಸೊ ಮಳೆ ಹಿಂಗೆ ತೋರಿಸ್ತೀನಿ ಮಳೆ ಯಾವ ಥರ ಹಿಡ್ದೈತೆ ಅಂತ. ವೆದರು ಕೂಡ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಆಯಿತಾ. ನೋಡಿ ಗೈಸ್ ಹೆಂಗೆ ಅದಾದ 6 ಗಂಟೆಗೆ ಆಗಲೇ ಈ ಥರ ವೆದರ್ ಆಗ್ಬಿಟ್ಟೈತೆ. ದಿನ ಇದೇ ಥರ ಮಳೆ ಬಂದರೆ ಏನು ಕಥೆನೋ ಗೊತ್ತಿಲ್ಲ. ಚಿಕ್ಕದಾಗಿ ಒಂದು ಸೈಡ್ ಬಿಸ್ನೆಸ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಆಯಿತಾ. ಸೊ ಏನಪ್ಪ ಅಂತ ಹೇಳ್ತು ಇವಾಗಿಂದ ಪ್ಲ್ಯಾನ್ ಇರೋದಲ್ಲ, ಅದು ಸುಮಾರು ದಿನದಿಂದ ಪ್ಲ್ಯಾನ್ ಇತ್ತು. ಸೊ ಅದಕ್ಕೆ ಕಾಲ ಕೊಟ್ಟು ಬಂದಿರಲಿಲ್ಲ. ಕಾಲ ಅನ್ನೋದಕ್ಕಿಂತ ನಿಮಗೆ ಗೊತ್ತಿರುತ್ತೆ ಅದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅನ್ನೋದೆಲ್ಲ ಬೇಕಾಗುತ್ತೆ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿದ್ರೆ. ಏನಪ್ಪ ಬಿಸ್ನೆಸ್ ಅಂತ ಹೇಳಿದ್ರೆ ಗೈಸ್, ಚಿಕ್ಕದಾಗ ಒಂದು ಕೆಫೆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಫೆ ಅಂತ ಹೇಳಿದ್ರೆ ಮಾಮೂಲಿ ಟೀ ಕಾಫಿ ಮತ್ತು ಬೇಕ್ರಿ ಐಟಮ್ಸು, ಮತ್ತು ಆದರೆ ಬೆಳಗ್ಗೆ ತಿಂಡಿ ಇಲ್ಲ ಮಧ್ಯಾಹ್ನದ ಊಟ. ಸೊ ಈ ಥರ ಅದೊಂದು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಮಾಡೋಣ ಕೆಫೆ ಅಂತ ಅಂದ್ಕೊಂಡಿದ್ದೀನಿ. ಎಸ್ಪೆಷಲಿ ಇದು ನಮ್ಮ ಡ್ರೈವರ್ಸ್ಗೆ ಅಂತ ಮಾಡಬೇಕು ಅಂತಲೇ ಇರೋದು. ನಾನು ಕ್ಯಾಬ್ ಡ್ರೈವರ್ಸ್ ಅಂತಲ್ಲ, ಡ್ರೈವರ್ಸ್ ಅಂದರೆ ಯಾವ ಡ್ರೈವರ್ಸ್ ಆದರೂ ಸರಿನೇ. ಸೊ ಅವ್ರಿಗೆ ತುಂಬ ಯೂಸ್ಫುಲ್ ಆಗಬೇಕು ಅಂತ ಒಂದು ಕೆಫೆ ಮಾಡಬೇಕು ಅಂತ ಪ್ಲ್ಯಾನ್ ಇರೋದು. ಓಕೆನಾ, ಆದಷ್ಟು ಬೇಗ ಮಾಡೋದು ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ಗೈಸ್ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಗೈಸ್
ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ನಾ ಏನೇ ಮಾಡಿದ್ರು ಕೈ ಹಾಕಿದ್ರು ನಾ ಕೈ ಹಾಕಿರೋದಕ್ಕೆ ಕೈ ಸುಟ್ಕೊಳ್ಳಲ್ಲ ಅಂತ ನಂಬಿಕೆ ಬರುತ್ತೆ. ಗೈಸ್ ಏನು ಅಂತ ಹೇಳಿದ್ರೆ ಲೊಕೇಶನ್ ಬಂದ್ಬಿಟ್ಟು ಏರ್ಪೋರ್ಟು. ಸೊ ಏರ್ಪೋರ್ಟ್ ನಿಯರ್ ಬೈ ನಿಮ್ಗೆ ಯಾರಾದ್ರು ಪರಿಚಯ ಇದ್ದರೆ ಅವ್ರೇನೋ ಒಂದು ಅಂಗಡಿ ಥರ, ಅದೇ ನಿಮಗೆ ಬಿ ಕೆ ಹಳ್ಳಿ ರೋಡು ಪಾರ್ಕಿಂಗ್ ರೋಡ್ ಏರಿಯಾಗಳಿದೆಯಲ್ಲ, ಸೊ ಆಲ್ರೆಡಿ ಅಲ್ಲಿ ನಮ್ಗೆ ನಿಮ್ಗೆ ಗೊತ್ತಿರುತ್ತೆ ಟೀ ಅಂಗಡಿಗಳು ಬೇಜಾನಿದ್ದಾವೆ, ಲೆಕ್ಕ ಇಳಿದಷ್ಟು ಹೋಟ್ಲು ಟೀ ಅಂಗಡಿಗಳಿದ್ದಾವೆ. ಇರಲಿ ಇದ್ರೇನಂತೆ ಅಲ್ವಾ. ಸೊ ಎಲ್ಲ ಆಲ್ಮೋಸ್ಟ್ ಹಿಂದಿ ವಾಲ್ಗಳು ಎಲ್ಲ ಹಿಂದಿ ಹುಡುಗರುಗಳೇ ಇರೋ, ಹಿಂದಿಯವರೇ ಟೀ ಅಂಗಡಿಗಳು ಹೋಟ್ಲುಗಳು ಹಾಕ್ಕೊಂಡಿರೋದು. ನಮಗೂ ಸ್ವಲ್ಪ ಇಲ್ಲಿಯವ್ರಿಗೂ ಸ್ವಲ್ಪ ಅವಕಾಶ ಬೇಕಲ್ವಾ. ಸೊ ಅವ್ರು ಹಾಕೊಂಡ್ರೆ ಏನಂತೆ, ಅವ್ರ ಬಿಸ್ನೆಸ್ ಅವ್ರು ಮಾಡ್ತಾರೆ, ನಮ್ಮ ಬಿಸ್ನೆಸ್ ನಾವು ಮಾಡೋಣ. ಸ್ನೇಹಿತರೆ, ಇದಕ್ಕೆ ಅಂತಲೇ ಪರ್ಟಿಕ್ಯುಲರ್ ಆಗಿ ನೋಡ್ಬಿಟ್ಟು ಹೇಳಿ ಅಂತ ಹೇಳ್ತಿಲ್ಲ. ನೀವೇನಾದರೂ ಜಾಸ್ತಿ ಏರ್ಪೋರ್ಟ್ ಕಡೆ ಡ್ಯೂಟಿ ಮಾಡ್ತೀರಾ, ನಿಮ್ಗೇನಾದ್ರು ಆ ಕಡೆ ಸುತ್ತಮುತ್ತ ಎಲ್ಲರೂ ಬೋರ್ಡ್ಗಳು ಹಾಕಿರೋದು ಅಂಗಡಿಗೆ ರೆಂಟ್ ಇದೆ ಅಂತ ಬೋರ್ಡ್ಗೆಲ್ಲ ಹಾಕಿರೋದು, ಅಥವಾ ನಿಮಗೆ ಪರಿಚಯ ಯಾರು ಇದ್ದರೆ ಅವ್ರದ್ದೇನಾದರೂ ಅಂಗಡಿಗಳೇನಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ಡೀಟೇಲ್ಸ್ನ ಸೆಂಡ್ ಮಾಡಿ. ನನ್ನ ಪ್ಲ್ಯಾನ್ ಇರೋದು ಬಂದ್ಬಿಟ್ಟು ಒಂದು ಅಂಗಡಿ ಮಾಡೋಣ ಅಂತ, ಇನ್ನೊಂದು ಪ್ಲ್ಯಾನ್ ಬಂದ್ಬಿಟ್ಟು ಟ್ರಕ್ ಮಾಡೋಣ ಅಂತ, ಮಿನಿ ಟ್ರಕ್ ಬರುತ್ತಲ್ಲ, ಫುಡ್ ಟ್ರಕ್ ಆ ಥರದ್ದು. ಸೊ ಇವಾಗ ಡಿಸೆಂಬರು, ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇಯರ್ ಮಂತು ಡಿಸೈಡ್ ಮಾಡಿಲ್ಲ, ಆದರೆ ನೆಕ್ಸ್ಟ್ ಇಯರ್ ಪಕ್ಕಾ ಗೈಸ್. ಟ್ರಕ್ಕು, ಒಂದು ಫುಡ್ ಟ್ರಕ್ಕು, ಇಲ್ಲ ಅಂತಂದರೆ ಒಂದು ಶಾಪಲ್ಲಿ ಅಂದರೆ ಅಂಗಡಿ ರೆಂಟ್ ತೊಗೊಂಡು ಅಲ್ಲಿ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಮನೆಗೆ ಹೋಗಿ 6 ಗಂಟೆ ಟೈಮು, ಮಳೆ ಬರಂಗೆ ಆಗೈತೆ. ಇಂದ ತಿರ್ಗಾ ರಾತ್ರಿ 11 ಗಂಟೆಗೆ ಆನ್ ಮಾಡ್ಕೋಬೇಕು ಡ್ಯೂಟಿನ ಅಂದ್ಕೊಂಡಿದ್ದೀನಿ. ಅಂದ್ಕೊಳ್ಳೋದಲ್ಲ ಗೈಸ್, ಮಾಡ್ಕೊಳ್ಳೇಬೇಕು, ಮಾಡ್ತೀನಿ ಡ್ಯೂಟಿನ. ಮಳೆ ಒಂದು ಬರ್ದಿರೋ ಸಾಕು, ಬಂದು ನಿಂತೋಗ್ಬಿಟ್ರು ಸಾಕು, 11 ಗಂಟೆ ಒಳಗಡೆ ಬಂದು ನಿಂತ್ಕೊಂಡ್ಬಿಟ್ರು ಮಳೆ, ಆರಾಮಾಗಿ ಡ್ಯೂಟಿ ಆನ್ ಮಾಡ್ಕೋಬೋದು. ಸೊ ಟೈಮ್ ಸಿಗೋದು ನನಗೆ ಇನ್ನೊಂದು 5 ಅವರ್ ಟೈಮ್ ಇರುತ್ತೆ, 11 ಗಂಟೆ ತನಕ ರಾತ್ರಿ. ಆ 5 ಅವರ್ ರೆಸ್ಟ್ ಇಲ್ಲ ಗೈಸ್ ನನಗೆ. ಈಗ ಹೋಗಿ ವಿಡಿಯೋಗಳನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗೋ ಟೈಮು. ಇನ್ನೊಂದು ವಿಡಿಯೋ ಸಿಗೋಣ, ಅಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.